ಹಾಯ್ ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಹನುಮಾನ್ ಮೂವಿಯ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿಯ ಸ್ಟೋರಿ ಏನು, ಬಜೆಟ್ ಏನು, ಫ್ಯಾಕ್ಟ್ಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಕಾಣ್ತಿರೋ ಬೆಲೈಕನ್ನು ಕ್ಲಿಕ್ ಮಾಡಿಕೊಳ್ಳಿ. ಬನ್ನಿ ಗಾಯ್ಸ್, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ತೆಲುಗು ಆಗಿದೆ, ತಮಿಳಲ್ಲಿ ಡಬ್ ಆಗಿದೆ, ಹಿಂದಿಯಲ್ಲಿ ಡಬ್ ಆಗಿದೆ, ಕನ್ನಡದಲ್ಲಿ ಡಬ್ ಆಗಿದೆ, ಇನ್ನೂ ಹಲವಾರು ಭಾಷೆಗಳಲ್ಲಿ ಡಬ್ ಆಗಿದೆ ಅಂತ ಹೇಳಬಹುದು. ಮತ್ತು ಕಲೆಕ್ಷನ್ ನೋಡಿದರೆ 175 ಕೋಟಿ ಕಲೆಕ್ಷನನ್ನು ಮಾಡಿದೆ. ಬಜೆಟ್ ನೋಡಿದರೆ 42 ಕೋಟಿ ಬಜೆಟನ್ನು ಹಾಕಿದ್ದಾರೆ ಅಂತ ಹೇಳಬಹುದು. ಮತ್ತು ಬಿಡುಗಡೆ ಆಗಿದ್ದ ದಿನಾಂಕ ಜನವರಿ 12, 2024ರಂದು ಬಿಡುಗಡೆಯಾಗಿದೆ. ರನ್ನಿಂಗ್ ಟೈಮ್ ಬಂದು 158 ನಿಮಿಷಗಳ ಕಾಲ ಈ ಮೂವಿಯನ್ನು ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಡೈರೆಕ್ಟರ್ ಬೈ ಪ್ರಶಾಂತ್ ವರ್ಮಾ, ಪ್ರೊಡ್ಯೂಸರ್ ಬೈ ನಿರಂಜನ್ ರೆಡ್ಡಿ. ಹಾಗೆಯೇ ಈ ಮೂವಿಯಲ್ಲಿ ಯಾರ್ಯಾರು ನಟ ನಟಿಯರು ಇದ್ದಾರೆ ಅನ್ನೋದನ್ನು ನೋಡೋದಾದರೆ ಮೊದಲು ತೇಜ ಸಜ್ಜಾ, ಅಮಿತ್ರಾ, ವರಲಕ್ಷ್ಮಿ, ಸಂಯುಕ್ತ, ವಿನಯ್ ರಾಯ್, ಇನ್ನೂ ಹಲವಾರು ಆ್ಯಕ್ಟರ್ಸ್ಗಳು ಈ ಮೂವಿಯಲ್ಲಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಆಡಿಯನ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಇಷ್ಟಪಡುವಂಥ ಸಿನಿಮಾವಾಗಿದೆ ಅಂತಲೂ ಕೂಡ ಹೇಳಬಹುದು. ಈ ಮೂವಿಗೆ ಮೆಚ್ಚುಗೆಯನ್ನು ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳಬಹುದು. ಮತ್ತು ಈ ಮೂವಿಯ ಒಂದನೇ ಸ್ಟೋರಿ ಹೇಳ್ತಾರೆ, ಹನುಮಾನನ್ನು ಒಂದು ಫಿಲಮಲ್ಲಿ ತೇಜು ಅನ್ನೋ ವ್ಯಕ್ತಿ ಇರ್ತಾನೆ. ತೇಜುಗೆ ಅವರಿಗೆ ತಂದೆ ತಾಯಿ ಇರ್ತಾರೆ, ತೇಜುಗೆ ಅಕ್ಕ ಕೂಡ ಇರ್ತಾರೆ ಅಂತಲೇ ಹೇಳ್ಬೋದು. ತೇಜುಗೆ ಅವರ ತಂದೆ ತಾಯಿ ತೀರೋದ್ಮೇಲೆ ಅವರ ಅಕ್ಕನೇ ಚೆನ್ನಾಗಿ ನೋಡ್ಕೋತಾ ಇರ್ತಾರೆ. ಮತ್ತು ಅವರಿಗೆ ಬೇಕಾದಂಥ ಏನೇನೆಲ್ಲ ಅವ್ರ ಊರಿನಲ್ಲಿ ಫೆಸಿಲಿಟಿ ಬೇಕು, ಮತ್ತು ಅವರ ವ್ಯವಸಾಯ ಮಾಡೋ ಭೂಮಿ ಆಗಿರ್ಬೋದು ಅದನ್ನೆಲ್ಲ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಹಾಗೇನಾಗುತ್ತೆ ಅಂದರೆ ಅವರ ಅಕ್ಕನಿಗೆ ಒಂದು ಮದುವೆ ಏಜಿಗೆ ಬರ್ತಾರೆ. ಮದುವೆನೂ ಕೂಡ ಮಾಡೋಕ್ಕೆ ತಯಾರಿಯನ್ನು ಮಾಡ್ಕೋತಿರ್ತಾರೆ. ಅದರಲ್ಲಿ ಕೆಲವು ದಿನಗಳ ನಂತರ ಮನೆಯಲ್ಲಿ ಒಂದಿಷ್ಟು ಸಾಲಗಳು ಉಳ್ಕೊಂಡಿರ್ತೇವೆ. ಅದರಿಂದ ಸಾಲವನ್ನು ತೀರ್ಸೋಕ್ಕಾಗದೆ ಆ ಜಮೀನನ್ನು ಮಾರಿಬಿಡ್ತಾರೆ. ಮತ್ತು ಮನೆಗಳು ಕೂಡ ಮಾರಿಬಿಟ್ಟು ಅವರು ಯಾವುದೇ ರೀತಿ ಅವರ ಅಕ್ಕನಿಗೆ ಹೇಳ್ದೆ ಎಲ್ಲನೂ ಕೂಡ ಮಾರಿಬಿಟ್ಟು ಅವರು ಒಂದು ಕಾಡಿಗೆ ಹೊರಟೋಗ್ತಾನೆ. ಕಾಡಿಗೆ ಹೊರಟೋದ್ಮೇಲೆ ಅಲ್ಲಿ ಏನೇನೆಲ್ಲ ಸಮಸ್ಯೆಗಳು ಉಂಟಾಗ್ತವೆ ಅಂದರೆ, ಅಲ್ಲಿ ಹೋಗ್ತಾ ಇರುವಾಗ ಅಲ್ಲಿ ಒಂದು ಪ್ರಾಣಿಗಳು ಬಂದುಬಿಡ್ತೇವೆ. ಅದರಿಂದ ಸ್ಪೀಡಾಗಿ ಒದಗ್ತಾ ಇರ್ತಾನೆ. ಅಲ್ಲಿಂದ ಒಂದು ಬಾವಿಗೆ ಬೀಳ್ತಾನೆ. ಬಿದ್ದಾಗ ಅಲ್ಲಿ ಜ್ಞಾನನೇ ಇರೋದಿಲ್ಲ. ಮತ್ತು ಅವನಿಗೆ ಸುಮಾರು ನೆನಪುಗಳು ಕಾಡೋಕ್ಕೆ ಸ್ಟಾರ್ಟ್ ಆಗ್ತವೆ. ಅದರಲ್ಲಿ ಒಂದು ಕಲ್ಲು ಸಿಗುತ್ತೆ. ಆ ಕಲ್ಲನ್ನು ತಗೊಂಡು ಅವರು ಒಂದು ಗುರೂಜಿ ಹೇಳಿರ್ತಾರೆ. ಆ ಗುರೂಜಿ ಆ ಕಲ್ಲನ್ನ ತಗೊಂಡು ಬಂದು ಗುರೂಜಿಗೆ ಕೊಡ್ತಾರೆ. ಆ ವಿಗ್ರಹ ಮತ್ತು ಆ ಕಲ್ಲು ಇಬ್ಬರು ಕೂಡ ಕಿತ್ಕೊಂಡು ನೀನು ತಗೊಂಡೋಗಿ ಅಲ್ಲಿ ಒಂದು ಪರ್ವತ ಇದೆ, ಆ ಪರ್ವತ ಮೇಲೆ ನೀ ಆ ಕಲ್ಲು ಮತ್ತು ಒಂದು ವಿಗ್ರಹನ ತಂದು ಮಡಗಬೇಕು ಅಂತೇಳಿ ಒಂದು ಗುರೂಜಿ ಆಜ್ಞೆಯನ್ನು ಕೊಡ್ತಾರೆ. ಅದನ್ನು ಮಾಡಿಕೊಂಡು ಬರೋದೇ ಈ ಮೂವಿಯ ಸ್ಟೋರಿ. ಕೊನೆಗೂ ಕೂಡ ಅವರು ಅದನ್ನೆಲ್ಲ ಮಾಡಿ ಮತ್ತು ಅವರ ಒಂದು ಏನೇನೆಲ್ಲ ಕಳ್ಕೊಂಡಿದ್ರು ಅದೆಲ್ಲ ಪಡ್ಕೊಂಡು ಜೀವನವನ್ನು ಮತ್ತು ಅವರ ಅಕ್ಕನ ಒಂದು ಮಗು ಕೂಡ ಆಗುತ್ತೆ. ಅವ್ರಿಗೂ ಕೂಡ ತುಂಬ ಖುಷಿಯನ್ನು ಪಡ್ತಾರೆ ಅಂತಲೇ ಹೇಳ್ಬೋದು. ಹಾಗೆಯೇ ಸ್ಟೋರಿನೂ ಕೂಡ ಎಂಡ್ ಆಗುತ್ತೆ. ಸ್ಟೋರಿ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.